ಟೈಮ್ ಕೊರೋನಾ ಇದ್ದಾಗ ನಾವು ಕುಂತು ಬೇಡಿಕೆ ಏನಿರ್ಬೇಕಂದ್ರೆ ನಮ್ಮ ಹೆಣ ಬೆಳಬೇಕು. ಅದಕ್ಕ ನೀವು ಸಮಾಜ ನಾವು ಬರ್ತೇನೆ ಎಲ್ಲಾರು ದಯವಿಟ್ಟು. ಯಾಕಂದ್ರ ನಾವು ಸಮಾಜದಾಗ ನಾವೇನ್ ತುಡುಗ್ ಮಾಡಾಕಂತೇನ ನಾವು ಪ್ರಾಮಾಣಿಕವಾಗಿ ದುಡಿಯಾಕ್ತೋ ನಮ್ಮ ಮಕ್ಕಳಿಗೆ ಚಲೋ ಎಜುಕೇಶನ್ ನಾವು ಅವರ ನಮ್ಮ ಮಕ್ಕಳು ರಿಕ್ಷಾ ಡ್ರೈವರ್ಗಳು ಆಗೋದು ಬೇಡ. ಅದಕ್ಕ ಪ್ರಾಮಾಣಿಕವಾಗಿ ನಮ್ಮ ಹಿಂಗ್ ದೊಡ್ಡ ಒಳಗ ನಮ್ಮ ಮಕ್ಕಳು ರಿಕ್ಷಾ ಬಿಟ್ಟು ಮತ್ತೇನ್ ಮಾಡಾರು ರಿಕ್ಷಾನೇ ಕಲಿಯೋದು. ಇವ್ರು ಸಾವುಕಾರ ಹಾಕೊಂತ ಹೋಗಾರು ನಾವು ದುಡ್ಕೊಂತಾನೆ ಹೋಗೋದು. ಅದರ ಸಂಬಂಧ ನೀವು ಎಲ್ಲಾರು ಒಂದ ಮೀಟಿಂಗ್ ಮಾಡ್ತಾವ ಈಗ ಹಿಂಗ ತಗಲಾಗೋದಿಲ್ಲ ಬರೀ ಸೆಲ್ಫಿ ಸಂಬಂಧ. ಅದಕ್ಕೆ ಓರಿಜಿನಲ್ ಕನ್ನಡದಾಗ ಕುಂಡ್ರು ಅಲ್ಲಿ ಯಾರು ಬರ್ತಾರೆ ಎಲ್ಲಾರು ಬರ್ತಾರೆ ಅವಾಗ ಮಾತಾಡೋಣ ನಾವು ಇವಾಗ. ಅದಕ್ಕೆ ದಯವಿಟ್ಟು ತಮ್ಗೆಲ್ಲ ನಾ ರಿಕ್ವೆಸ್ಟ್ ಏನ್ ಮಾಡ್ಕೊಳ್ಳೋದಂದ್ರೆ ಈಗಾಗಲೇ ಇದ್ರ ಬಗ್ಗೆ ಸವಿಸ್ತಾರವಾಗಿ ಎಲ್ಲಾರು ಮಾತಾಡಿದಾರ. ಅದಕ್ಕ ಇದನ್ನ ಏನೈತಲ್ಲ ಒರಿಜಿನಲ್ ಹೋರಾಟ ಮಾಡೋಣ. ಯಾಕಂದ್ರೆ 10 ಪೈಸಾ ಹತ್ತು ಮಕ್ಕಳ ಕೈಯಾಗ ಯಾರು ಕೊಡೋದಿಲ್ಲ ನಾವು. ಯಾಕಂದ್ರೆ ಬೆಳಿಗ್ಗೆ ಅಂತ ಬರಾರ ಗಂಭೀರ ಕಾಯಿಲೆ ಆದ್ರೂ ನಮ್ಗೆ ಏನೋ ಸವಲತ್ತು ಇಲ್ಲ. ನಾವು ನಿಮ್ಗೆ ಆಗಲೇ ಏನ್ ಹೇಳಿ ನಾವು ಭಿಕ್ಷಾ ಬೇಡಾಕ್ತೇವೆ. ನಮ್ಮ ಹಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನದಾಗ ಕೊಟ್ಟಂತ ರೈಟ್ಸ್ ನಾವು ಹಕ್ಕ ಬೇಡಾಗತ್ತೋ. ಹೋರಾಟದಲ್ಲಿ ಧುಮುಕಿರುವಂತ ಹುಬ್ಬಳ್ಳಿ ಧಾರವಾಡ ಹುಳಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಆಟೋ ಚಾಲಕರು ಇರುವಂತ ಸಮಸ್ಯೆಗಳನ್ನ ಬಗ್ಗೆ ರಾಜ್ಯಾಧ್ಯಕ್ಷರು ಮತ್ತು ಧಾರವಾಡ ಜಿಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ನಮ್ಮೆಲ್ಲ ಆಟೋ ಚಾಲಕರು ಇವತ್ತು ಏನು ಸಮಸ್ಯೆ ಆಗಿದೆ ಅಂದ್ರೆ LPG ದರ ದಿನದಿಂದ ದಿನಕ್ಕೆ ಹೇಳ್ತಾ ಇದ್ದಾರೆ. ಯುದ್ಧದ ಕಾರಣ ಆಗಿ ಏರ್ತಾ ಇದೆ ಅಂತೇಳಿ ನಿನ್ನೆ ತಾನೇ ಒಂದು ಸ್ಟೇಟ್ಮೆಂಟ್ ಆಯ್ತು. ಅದು AGS ಆಗಿರ್ಬೋದು, ಗೋ ಗ್ಯಾಸ್ ಆಗಿರ್ಬೋದು, ಟೋಟಲ್ ಗ್ಯಾಸ್ ಆಗಿರ್ಬೋದು, ಅದು ಒಂದು ಕಮರ್ಷಿಯಲ್ ಪ್ಲಾಂಟ್ ಇದೆ. ಹೀಗಾಗಿ ಯಾರ್ಯಾರು ದರ ಏನ್ ಖರೀದಿ ಮಾಡ್ತಾರ ಆ ದರದ ಪ್ರಕಾರ ನಾವು ಆಟೋದವ್ರಿಗೆ LPG ಧರಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾವು ಧಾರವಾಡ ಜಿಲ್ಲಾಡಳಿತಕ್ಕೊಂದು ಬೇಡ್ಕೋತೇವೆ, ಇಡೀ ಧಾರವಾಡ ಜಿಲ್ಲಾ ಒಕ್ಕೂಟದಿಂದ ಒಂದೇ ದರ ನಿಗದಿಪಡಿಸಬೇಕು. ಒಂದೇ ದರವನ್ನು ನಿಗದಿಪಡಿಸ ಹೋದ್ರೆ ಮತ್ತು ನಾವು ಉಗ್ರವಾದ ಹೋರಾಟ ಮಾಡ್ತೇವೆ. ಯಾಕಂದ್ರೆ ಇವತ್ತು RTO ಅಧಿಕಾರಿಗಳು ಗಮನಿಸಬೇಕಾಗ್ತದೆ, ಫುಡ್ ಇನ್ಸ್ಪೆಕ್ಟರ್ ಕೂಡ ಕೇಳಬೇಕಾಗತ್ತೆ. ಯಾಕಂದ್ರೆ ಬಹಳಷ್ಟು ಸಮಸ್ಯೆಗಳೊಳಗ ಆಟೋ ಚಾಲಕರು ಇದ್ದಾರೆ. ಯಾವುದೇ ಕಾರಣಕ್ಕೂ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲೆಲ್ಲ ಒಂದೇ ದರ ಬೇಕು ಮತ್ತು ಬಿಲ್ ಬೇಕು. ನೇತೃತ್ವದಲ್ಲಿ ಮತ್ತು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸುರಕ್ಷಾ ಸಂಘದ ನೇತೃತ್ವದಲ್ಲಿ ಏನು ನಮ್ಮ ಜಿಲ್ಲೆಯಲ್ಲಿ ಆಟೋ ರಿಕ್ಷಾ ಚಾಲಕರ LPG ಪೂರೈಕೆಯಲ್ಲಿ ವಿಳಂಬ ಮತ್ತು LPGಯ ದರವನ್ನು LPG ಮಾಲಕರ ಮನ ಬಂದಂತೆ ಏರಿಕೆಯನ್ನು ಮಾಡ್ತಾ ಇರುವಂತದನ್ನ ಖಂಡಿಸಿ ಇವತ್ತು ನಮ್ಗೆ ಬೇಕಾಗಿರುವಂತ LPG ನಾವೆಷ್ಟು ಬಳಕೆ ಮಾಡ್ತೇವೆ ಅಂತ LPG ನಮ್ಗೆ ಸಿಗ್ತಾ ಇಲ್ಲ. ಅದರಂತೆ ನಾವು ಇವತ್ತು ದುಡಿಮೆಯನ್ನ ಕಳ್ಕೊಂಡೇವೆ. ದುಡಿಮೆ ತಕ್ಕ ನಮಗ ಬೆಲೆ ಇಲ್ಲ. ಹಾಗಾಗಿ ಈಗೇನು ಏರಿದ ಬೆಲೆಗಳನ್ನ ಇಳಿಸಬೇಕು. ಇವತ್ತು ಒಂದು ಪಂಪ್ನಾಗ 90 ರೂಪಾಯಿ ಇದ್ರೆ ಒಂದು ಪಂಪ್ನಾಗ ಇವತ್ತಿಗೆ 110 ರೂಪಾಯಿ ಆಗಿದೆ. ಆ ಬೆಲೆಯನ್ನ ತಮ್ಮ ಮನಸ್ಸಿಚ್ಛೆ ಏರ್ಸಾಕತ್ತಾರ. ಮಾನ್ಯ ಜಿಲ್ಲಾಧಿಕಾರಿಗಳು, ಉಸ್ತುವಾರಿ ಸಚಿವರು, MP ಗಳು ಸೇರ್ಕೊಂಡು ಇದನ್ನ ಕಡಿವಾಣ ಹಾಕಿ ಕಡಿಮೆ ದರದಲ್ಲಿ ಆಟೋ ರಿಕ್ಷಾ ಚಾಲಕರಿಗೆ ಈ ಒಂದು LPG ಪೂರೈಸುವಂತ ವ್ಯವಸ್ಥೆನ ಮಾಡಬೇಕು. ಇಲ್ಲ ಹೋದ್ರೆ ನಮ್ಮ ಆಟೋ ರಿಕ್ಷಾ ಚಾಲಕರು ಬೀದಿಗೆ ಬರ್ತಾರ. ಇಲ್ಲ ಅಂದ್ರೆ ಸರ್ಕಾರದವರು ಕನಿಷ್ಠ ಏನಿಲ್ಲದ್ರು ಒಬ್ಬ ಆಟೋ ರಿಕ್ಷಾ ಚಾಲಕನಿಗೆ 15,000 ರೂಪಾಯಿ ಅಂತ ಪರಿಹಾರ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ಬೇಕಂತೇಳಿ ಇವತ್ತು ಮನವಿಯನ್ನ ನಾವು ಮಾನ್ಯ ತಹಸೀಲ್ದಾರ್ ಮೂಲಕ ನೀಡ್ತಾ ಇದ್ದೇವೆ. ತಾವೆಲ್ಲ ಬಂದು ಸಹಕಾರ ನೀಡಿದ್ದಕ್ಕೆ ತುಂಬಾ ಹೃದಯ ಧನ್ಯವಾದಗಳು. ಹೊಟ್ಟೆ ಮೇಲೆ ಕಾಲು ಕೊಟ್ಟರು. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಪೆಟ್ರೋಲ್ ಪಂಪದವರು ಯಾಕಂತಾರೆ ದಿನನಿತ್ಯ ರೇಟ್ ಹೆಚ್ಚಿಗೆ ಆಗೋದೈತಿ. ಯಾಕಂತ ಹೇಳಿದ್ರೆ ಒಂದು ಬತ್ತಲಿ 86, ಒಂದು ಬತ್ತಲಿ 93, ಒಂದು ಬತ್ತಲಿ 80 ರೂಪಾಯಿ, ಒಂದು ಬತ್ತಲಿ ಏನು ಗೊತ್ತಿದೆ 105 ರೂಪಾಯಿ. ಹಿಂಗೆಲ್ಲ ಇರ್ಸ್ಕೊಂತ ಹೋಗ್ಬಿಟ್ರೆ ನಮ್ಮ ಆಟೋ ಎಲ್ಲಿ ಹೋಗ್ಬೇಕು? ಹೆಣ್ಣು ಮಕ್ಕಳವ್ರಿಗೆ ಅಲ್ಲ ಸಾಕ್ತಾರೆ ಎಲ್ಲ ಅಲ್ಲ. ಹೆಂಗಂದ್ರೆ ಏನೈತಿ ಒಂದು 500 ರೂಪಾಯಿ ಒಂದು ದುಡಿಮೆ, 500 ರೂಪಾಯಿ ಒಂದು ಸರಿಯಾಗಿ ಮನೆಗೆ ಹೋದ್ರೆ ಮಕ್ಕಳು ಏನಪ್ಪ ನಮ್ಮಪ್ಪ ಬಂದಾರ ಅಂತೇಳಿ ಅಂದಗಟ್ಲೆ ಒಂದು ಹಣ್ಣು ಸುಂಗ ಹೋಗ್ತಿದ್ವಿ. ಅದು ಇಲ್ಲ. ಯಾಕಂದ್ರೆ ನಾವು ಪ್ರತಿಯೊಂದು ನಾವು ದುಡ್ದಿದ್ದೆಲ್ಲ ಗ್ಯಾಸಿಗೆ ಹಾಕಿದ್ರೆ ನಮ್ಮ ಹೊಟ್ಟೆಗೆ ನಡೆದು ರಿಪೋರ್ಟ್ ಗಾಡಿ ಇರ್ತಾವೆ, ಎಲ್ಲ ಇರ್ತಾವೆ. ಅಂದ್ರೆ ಇದು ನೋಡಿ ನಮ್ಮ ಸರ್ಕಾರದವ್ರಿಗೆ ಹೇಳತ್ತೀವಿ, ಕೇಂದ್ರ ಸರ್ಕಾರ ಆಯ್ತು, ನಮ್ಮ ಇವ್ರ ಸರ್ಕಾರ ಆಯ್ತು, ಸರ್ಕಾರದವ್ರು ಏನಂತಾರೆ ಇದ್ರ ಬಗ್ಗೆ ಆಕ್ಷನ್ ತಗೋಬೇಕಾಗತ್ತೆ. ಆಕ್ಷನ್ ತೋರಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನ ಏನೈತಲ್ಲ ಉಗ್ರವಾಗಿ ಹೋರಾಟ ಮಾಡ್ತೇವೆ ಅಂತೇಳಿ ಹೇಳ್ತಾರೆ ಹನುಮಂತ ಬಪ್ಪ ಹೊಡಿ. ಇಷ್ಟು ಅನ್ಯಾಯಗೊಳಗ್ಯಾರ ಅಂತಂದ್ರ
ರಿಕ್ಷಾಕ ಒಂದು ಆಟೋಗ ಒಂದು 200 ರೂಪಾಯಿ ಗ್ಯಾಸ್ ಹಾಕಿಸಿ ಒಂದು 6 ರೂಪಾಯಿ ದುಡಿಬೇಕಂದ್ರೆ ಬಹಳ ಕಷ್ಟ ಆಗೈತಿ. ಆ 600-700 ರೂಪಾಯಿದಾಗ ರಿಪೋರ್ಟ್ 200 ರೂಪಾಯಿ ರಿಪೋರ್ಟ್ ಕೊಟ್ಟು ಜೀವನ ನಡೆಸ್ಬೇಕು ಬಹಳ ಕಷ್ಟ ಆಗೈತಿ ಅವತ್ತಿನ ದಿನ. ಇದ ಸರ್ಕಾರಕ್ಕೆ ಹೇಳ್ತೀನಿ, ನಾನು ಮನವಿ ಮಾಡ್ಕೊಂತೀನಿ, ಆದಷ್ಟು ಲಗುನ ಈ LPG ಗ್ಯಾಸ್ ಅನ್ನ ರೇಟ್ ಕಡಿಮೆ ಮಾಡಿಸ್ರಿ, ಆದಷ್ಟು ಲಗುನ ಈ ಸಮಸ್ಯೆ ಬಗೆಹರಿಸ್ರಿ. ಇಲ್ಲ ಅಂತಂದ್ರೆ ಇನ್ನು ಮುಂದೆ ಇನ್ನೂ 2-3 ದಿನದಾಗ ಇದಕ್ಕಿಂತ ಹೆಚ್ಚಿನಾಗಿ ಉಗ್ರ ಹೋರಾಟ ಮಾಡ್ಬೇಕಾಗೈತಿ. ಎಚ್ಚರ ವಹಿಸ್ತೀನಿ, ಎಚ್ಚರ ಕೊಡ್ತೀನಿ ನಿಮಗೆ ಅಷ್ಟೇ. ಇಷ್ಟೇ ಮಾತು ಮುಗಿಸ್ತೀನಿ. ಧನ್ಯವಾದ. ವಿನೋದ್ ದಾಂಗೆ, ವಿನೋದ್ ದಾಂಗೆ, ಶ್ರಮಜೀವಿ ಸದಸ್ಯರು. ಏನಾಕೈತಿ ಪರಿಸ್ಥಿತಿ ಆಟೋದವ್ರು ನೋಡ್ರಿ. ಆಟೋದವ್ರು ಎಷ್ಟು ದಿನ ಲೈನಿಗೆ ನಿಂದಿರ್ಬೇಕು, ಎಷ್ಟು ತಾಸು ನಿಂದಿರ್ಬೇಕು, ಎಷ್ಟು ತಾಸು ನಿಂತರ ಬರೀ 300 ರೂಪಾಯಿ. ಒಂದು ಆಟೋದಕ್ಕೆ 500 ರೂಪಾಯಿ ಗ್ಯಾಸ್ ಹಾಕಂದ್ರೆ 300 ರೂಪಾಯಿ. ಇವತ್ತಿನ ರೇಟ್ 105 ರೂಪಾಯಿ ಆಗೈತಿ. 105 ರೂಪಾಯಿ ರೇಟ್ ತಗೊಂಡು ಲೋನ್ ಹೆಂಗ್ ಕಟ್ಬೇಕ್ರಿ? ಮನೆತನ ನಡ್ಸೋದ್ ಹೆಂಗ ಐತಿ? ಪರಿಸ್ಥಿತಿ ಹದ್ದು ಮೀರಿ ಹೋಗ್ಬಿಟ್ಟೈತಿ ಆಟೋದವ್ರಿಗೆ. ಉಸ್ತುವಾರಿ ಸಚಿವರದವರು, ಕೇಂದ್ರ ಸರ್ಕಾರದವರು ಕಣ್ಣು ಮುಚ್ಕೊಂಡು ಕುಂತಾರ. ಸಂತೋಷ್ ಲಾಡ್ ಸಾಹೇಬ್ರೆ, ದಯವಿಟ್ಟು ನಿಮ್ಮಲ್ಲಿ ನಮ್ಮ ಕಡೆ ಆಟೋದವರಿಂದ ಒಂದು ಮನವಿ ಐತಿ. ನೀವೇನಾರ ಕಣ್ಣು ತೆಗೆದ ಆಟೋದವರಿಗೆ ಯಾವ್ದಾರ ರೀತಿಯಿಂದ ಸರ್ಕಾರ ವತಿಯಿಂದ ಆಟೋದವರಿಗೆ ಪ್ರತಿ ತಿಂಗಳು 10ರಿಂದ 12,000 ರೂಪಾಯಿ ಕೊಡುವಂತದ್ದು ಏನಾರ ಒಂದು ವ್ಯವಸ್ಥೆ ಮಾಡ್ಕೊಡ್ರಿ. ಕೇಂದ್ರ ಸರ್ಕಾರದವ್ರು ಆಗ್ಬೋದು, ಕರ್ನಾಟಕ ಸರ್ಕಾರದವ್ರು ಆಗಿರ್ಬೋದು. ಆಟೋದವ್ರಿಗೆ ಏನಾರ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅದ್ರೊಳಗ ಮತ್ತ ಯಾಪ್ ಬಂದು ನಮ್ಮ ಯಾತ್ರಿ ಓಲಾ ಉಬರ್ ಅಂತ ಬಂದು ನಮ್ಮ ಹೊಟ್ಟಿ ಹೊಡಿತಿಲ್ಲ. ಓಲಾ ಉಬರ್ ನಮ್ಮ ಯಾತ್ರಿ ಅದೆಲ್ಲ ಬಂದ್ ನಮ್ಮ ಹೊಟ್ಟಿ ಹೊಡಿತ. ಅದ್ರೊಳಗ ಇದು ಗ್ಯಾಸ್ ಒಂದ್ ರೇಟ್ ಆಗಿ ಮತ್ ಅದ್ರೊಳಗ ಇದನ್ನಾತ. ಅದ್ರೊಳಗ ಮತ್ ಇದು ಎಲೆಕ್ಟ್ರಿಕಲ್ ಗಾಡಿ ಬಂದು ನಮ್ಮ ಹೊಟ್ಟಿ ಹೊಡಿತ. ಇನ್ನು ಏನೇನು ಮಾಡ್ಬೇಕಂತ ಅದ್ರಿ ಹೇಳ್ರಿ. ಇಲ್ಲಪ್ಪ ಅಂದ್ರೆ ನಾವು ಆಟೋದಂದ ಬಿಡ್ತೇವಿ, ನೀವು ಏನಾರ ಮಾಡಿ ಹಚ್ಕೊಡ್ರಿ ನಮ್ ಕೂಲಿ ಬೇಕಾದ್ರ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಏನು ಗ್ಯಾಸಿನ ಪ್ರಭಾವ ಬೀರಿದೆ. ಇದೊಂದು ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಯುದ್ಧದಿಂದಾಗಿ ಗ್ಯಾಸಿನ ದರ ದಿನನಿತ್ಯ ಏರ್ತಾ ಇದೆ. ಏರೋದ್ರಿಂದ ನಮ್ಮಂತ ಬಡ ಆಟೋ ಚಾಲಕರು ಜೀವನ ಮಾಡೋದು ಬಹಳ ಕಷ್ಟ ಆಗೈತಿ. ಯಾಕಂದ್ರೆ ಈ ಜೀವನ ಹೆಂಗೈತಿತ್ತಂದ್ರೆ 200 ರೂಪಾಯಿ ಗ್ಯಾಸ್ ಹಾಕೋದು, ಒಂದ್ ಬಾಡಿಗೆ ಬಿಡೋದು, ಮತ್ ಬಂದ್ ಬಂಕಿಗೆ ಪಾಳೆ ಹಚ್ಚೋದು. ಹಿಂಗಾಗೇ ಬಿಡಿ ತಮ್ದು. 200 ರೂಪಾಯಿ ಬಾಡಿಗೆ ಹೊಡೆದು ಮತ್ತೆ ಬಂದ್ ಪಾಳೆ ಹಚ್ಚೋದು. 2 ತಾಸು ಗಟ್ಲೆ ಪಾಳೆ ಹಚ್ಚೋದು. 2 ತಾಸು ಆದ್ಮೇಲೆ ಇವ್ರು ಬಂದ್ ಮಾಡ್ತಾರ, ಮತ್ ನಾವು ಒಳ್ಳೆ ಮನೆಗೆ ಹೋಗೋದು. ಇದಾಗ್ಬಿಡೈತೆ ನಮ್ದು. ಇದು ಹೋಗಿ ನಾವು ದುಡ್ಮಿ ಏನ್ ಮಾಡೋನು, ನಮ್ ಹೆಂಡತಿ ಮಕ್ಕಳು ಏನ್ ಸಾಕೋನು, ಮನೆಗೆ ಹೋದ್ಕೊಳ್ಳೆ ನಮ್ಮ ಮಕ್ಕಳ ಕೇಳ್ತಾರ, ಪಪ್ಪ ಏನ್ ತಂದಿಪ್ಪ ಅನ್ನತ್ತ. ಕೈಯಾಗ ಬರೀ ಕೈಲಿ ಹೋಗೋದು ನಾವು. ಮನೆಗೆ ಹಾಲು ತರಾಕತ್ತಿಲ್ಲ, ಬ್ರೆಡ್ ತರಾಕ ಆಗತ್ತಿಲ್ಲ. ಜೀವನ ನಡ್ಸೋದು ಕಷ್ಟ ಆಗೈತಿ. ನಮ್ಮ ಮಕ್ಕಳಿಗೆ ಎಜುಕೇಶನ್ ಹೆಂಗ್ ಕೊಡೋಣ? ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಕ್ಕಾಗವಲ್ದೆ. ಇತ್ಲಾಗ ಯಾರಿಗ ಅನಾರೋಗ್ಯ ಇದ್ರಂದ ತಂದೆ ತಾಯಿಗೆ ಅವ್ರ ಗುಳಿಗೆ ತರಕೂ ಆಗವಲ್ದು. ಹಿಂಗಾಗಿ ನಮ್ಮ ಆಟೋದವ್ರ ಪರಿಸ್ಥಿತಿ ಏನಾಗೈತಂದ್ರೆ ಬೀದಿಗೆ ಬಂದ್ಬಿಟ್ಟೆ, ರೋಡಿಗೆ ಬಂದ್ಬಿಟ್ಟೆ ನಾವು. ಯಾಕಂದ್ರೆ ಹಿಂಗಾಗತ್ತಂದ್ರೆ ನಾವು ಮುಂದೊಂದ್ ದಿನ ತಾಟ್ ಹಿಡ್ಕೊಂಡು ರೋಡಿಗೆ ಬರ್ಬೇಕೈತಿ, ಭಿಕ್ಷೆ ಬರಕ್ ಬರಕೈತಿ. ಯಾಕಂದ್ರೆ